ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಪರೀಕ್ಷೆಗೆ ಬರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ಅಲ್ಲಲ್ಲಿ ಅವುಗಳನ್ನು ಪಾಸ್ ಮಾಡಿ ನೋಡ್ಕೊಳ್ತಾ ಹೋಗಿ. ಆಲ್ರೆಡಿ ನಾನು ನಿನ್ನೆ ಕವರ್ ಮಾಡಿರ್ತಕ್ಕಂಥ 60 ಅಂಕಗಳ ಪ್ರಶ್ನೆಗಳು ಖಂಡಿತವಾಗಿ ರಿಪೀಟ್ ಆಗ್ತದೆ. ಅದರಲ್ಲಿ ಕಡ್ಡಾಯ ಚಿತ್ರಗಳನ್ನು ಹೇಳಿದ್ದೀನಿ, ಕಡ್ಡಾಯ ವಿವರಣೆಗಳನ್ನು ಹೇಳಿದ್ದೀನಿ, ಸೊ ಯಾವೆಲ್ಲ ವ್ಯತ್ಯಾಸಗಳನ್ನು ಹೇಳಿದ್ದೀನಿ, ಉಪಯೋಗಗಳನ್ನು ಹೇಳಿದ್ದೀನಿ, ತಯಾರಿಕೆಗಳನ್ನು ಹೇಳಿದ್ದೀನಿ, ರಚನಾ ಸೂತ್ರಗಳು ಎಲ್ಲವುಗಳನ್ನು ಕೂಡ ಕೊಟ್ಟಿದ್ದೆ. ಸೊ 2 ವಿಡಿಯೋ ಇದ್ದಾವೆ. ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಗಳು 60 ಮಾರ್ಕ್ಸ್ ಅಂತ 2 ಪಾರ್ಟ್ಸನ್ನು ಖಂಡಿತವಾಗಿ ನೋಡಿ, ಆ ಪ್ರಶ್ನೆಗಳು ಬರ್ತದೆ. ಸೊ ಈಗ ನಾನು ಫಾಸ್ಟಾಗಿ ಮೇನ್ ನೀವು ಫೋಕಸ್ ಮಾಡ್ತಕ್ಕಂಥ ಅಂಶಗಳನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬಟ್ ಅಲ್ಲಲ್ಲಿ ಕೂಡ ನೀವು ಏನು ಮಾಡಬೇಕು, ಸ್ಕ್ರೀನ್ಶಾಟನ್ನು ತೊಗೋಬೇಕು. ಇದೇ ಥರದ ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳು ಬರ್ತವೆ. ಪ್ರತಿದಿನ ಸಂಜೆ 6 ಗಂಟೆ, ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ದಯಮಾಡಿ ಜಾಯ್ನ್ ಆಗಿ. ಇದೇ ಥರದ ಮುಂದಿನ ಪ್ರಿಪ್ರೇಟರಿ ಮತ್ತು ವಾರ್ಷಿಕ ಪರೀಕ್ಷೆಗೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋಗಳು ಸಿಗ್ತವೆ. ದಯಮಾಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಉತ್ಕರ್ಷಣ ಕ್ರಿಯೆ. ಕ್ರಿಯೆಯಲ್ಲಿ ವಸ್ತು ಬಂದು ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನನ್ನು ಕಳೆದುಕೊಳ್ಳೋದೇ ಉತ್ಕರ್ಷಣೆ ಅಂತ ಕರಿತೀವಿ. ಇನ್ನು ಚಿಪ್ಸ್ ಪಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಏಕೆ ತುಂಬುತ್ತಾರೆ? ಉತ್ಕರ್ಷಣಗೊಳ್ಳೋದನ್ನು ತಡೆಯಲು. ಪ್ರಕ್ಷೇಪಣ ಕ್ರಿಯೆ ಎಂದರೇನು? ಪ್ರಕ್ಷೇಪವನ್ನು ಉಂಟು ಮಾಡೋ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ, ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ. ಅಂತರುಷ್ಣಕ ಕ್ರಿಯೆ, ಶಕ್ತಿ ಹೀರಿಕೆಯಾಗುವ ಕ್ರಿಯೆ. ಹಾಗಾದರೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ಸೊ ಇದು ಇಂಪಾರ್ಟೆಂಟ್. ಸಂಯೋಗ ಅಂದರೆ 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನ ಉಂಟು ಮಾಡೋ ಕ್ರಿಯೆ. ಇದಕ್ಕೆ ಉದಾಹರಣೆ ಕೊಡ್ಬೋದು 2Mg+O2 ಇಟ್ ಯೂಸ್ ಟು 2MgO. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಒಂದು ವಸ್ತು 2 ಅಥವಾ ಹೆಚ್ಚು ಉತ್ಪನ್ನಗಳಾಗೋ ಕ್ರಿಯೆ. ಈ CaCO3ಯನ್ನು ಮಾಡಿದಾಗ ಅದು CaO ಮತ್ತು CO2 ಆಗಿ ವಿಭಜನೆ ಆಗ್ತದೆ. ರಾಸಾಯನಿಕ ಸ್ಥಾನ ಪಲ್ಲಟ. ಧಾತು ಒಂದು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟ ಮಾಡೋ ಕ್ರಿಯೆಗೆ ರಾಸಾಯನಿಕ ಸ್ಥಾನ ಪಲ್ಲಟ. CuSO4+Fe ಇಟ್ ಯೂಸ್ ಟು FeSO4+Cu ಅನ್ನೋದನ್ನು ಬರಿಬೇಕಿತ್ತು. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಪ್ರತಿವರ್ತಕಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳೋ ಕ್ರಿಯೆಗೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ Na2SO4+BaCl2 ಇಟ್ ಯೂಸ್ ಟು BaSO4+2NaCl ಅಂತ ಬರೆದ್ರೆ ಸಾಕು. ಮೋಸ್ಟ್ ಇಂಪಾರ್ಟೆಂಟ್ ಬಹಿರುಷ್ಣಕ ಕ್ರಿಯೆ ವ್ಯತ್ಯಾಸ ಮತ್ತು ಅಂತರುಷ್ಣಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆಯಾದರೆ ಅಂತರುಷ್ಣಕ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಆಗ್ತದೆ. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ 2Mg+O2 ಇಟ್ ಯೂಸ್ ಟು 2MgO. ಅಂತರುಷ್ಣಕ ಕ್ರಿಯೆಗೆ CaCO3 ಇಟ್ ಯೂಸ್ ಟು CaO+O2. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ವ್ಯತ್ಯಾಸ. ಆಮ್ಲಜನಕ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳೋ ಕ್ರಿಯೆ ಉತ್ಕರ್ಷಣ. ಆಮ್ಲಜನಕ ಕಳೆದುಕೊಳ್ಳೋ ಕ್ರಿಯೆ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳೋ ಕ್ರಿಯೆ ಅದೇನಾಗಿರ್ತದೆ? ಅಪಕರ್ಷಣ ಕ್ರಿಯೆ ಆಗಿರ್ತದೆ. ಇನ್ನು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳೋದು. ಅಪಕರ್ಷಣ ಕ್ರಿಯೆಗೆ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಕಮ್ಮಟುವಿಕೆ. ಕೊಬ್ಬು ಮತ್ತು ಎಣ್ಣೆಗಳ ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿ ಬದಲಾಗೋ ಕ್ರಿಯೆಯನ್ನು ಕಮ್ಮಟುವಿಕೆ ಅಂತ ಕರಿತೀವಿ. ಸೊ ಹೇಗೆ ತಡೆಗಟ್ಟಬಹುದು ಅಂತಂದರೆ, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದು, ಗಾಳಿ ಆಡದಂತೆ ಸಂಗ್ರಾಹಕದಲ್ಲಿ ಶೇಖರಿಸೋದು. ಸಂಕ್ಷಾರಣೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಕೆಲವು ಲೋಹಗಳು ತಮ್ಮ ಸುತ್ತಮುತ್ತಲಿನ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ವರ್ತಿಸಲ್ಪಟ್ಟು ಕ್ಷಯಿಸ್ತಕ್ಕಂಥ ಕ್ರಿಯೆಯೇ ಸಂಕ್ಷಾರಣೆ. ಉದಾಹರಣೆ ಕಬ್ಬಿನ ತುಕ್ಕು ಹಿಡಿಯೋದು, ಬೆಳ್ಳಿ ಕಪ್ಪಾಗುವುದು, ತಾಮ್ರ ಹಸಿರಾಗೋದು. ಇನ್ನು ನೆಕ್ಸ್ಟ್ ರೆಡಾಕ್ಸ್ ಕ್ರಿಯೆ ನೋಡ್ಕೊಂಡು ಹೋಗಿ. ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡು ಇನ್ನೊಂದು ವಸ್ತು ಅಪಕರ್ಷಣಗೊಳ್ಳೋದೇ ರೆಡಾಕ್ಸ್ ಕ್ರಿಯೆ. ಇದು ಇಂಪಾರ್ಟೆಂಟ್ ಇದೆ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕಿರ್ತಕ್ಕಂಥ ಅಂಶಗಳು 4: ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋ ಲೆಕ್ಕ ಬರ್ತದೆ. ಸೊ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು ಚೆನ್ನಾಗಿ ಸರಿದೂಗಿಸೋದನ್ನು ಕಲೀರಿ. ಸೊ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ 3 ಮಾರ್ಕ್ಸು ಬರ್ತದೆ. ಮುಂದೆ ಹೋಗೋಣ. ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠ. ಇಲ್ಲಿ ಸಂಶ್ಲೇಷಿತಗಳು ಅಂತ ಬರ್ತದೆ. ಇಲ್ಲಿ ಪಿನಾಪ್ತಲಿನ್ ಮತ್ತು ಮಿಥೈಲ್ ಆರೆಂಜನ್ನು ಸಂಶ್ಲೇಷಿತ ಅಂತೀವಿ. ಘಾನ ಸೂಚಕಗಳು ನೆನಪಿಟ್ಕೊಡ್ರಿ. ಕೆಲವು ವಸ್ತುಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ವಾಸನೆ ಬದಲಿಸ್ತವೆ. ಅವುಗಳನ್ನೇ ಘ್ರಾಣ ಸೂಚಕ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಲವಂಗ. ಇನ್ನು ಕ್ಷಾರ ಅಂದರೆ ನೀರಿನಲ್ಲಿ ವಿಲೀನಗೊಳ್ಳುವ ಪ್ರತ್ಯಾಮ್ಲ. ಜಠರದಲ್ಲಿ ಆಮ್ಲಶಾಮಕವಾಗಿ ಬಳಸೋ ರಾಸಾಯನಿಕ ಮೆಗ್ನೀಸಿಯಂ ಹಾಲು, ಅದನ್ನೇ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತೀವಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಆಮ್ಲ ಮಳೆ. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನೇ ಆಮ್ಲ ಮಳೆ ಅಂತ ಕರೆಯೋದು. ಇನ್ನು ದಂತವೈದ್ಯರು ಪ್ರತ್ಯಾಮ್ಲ ಟೂತ್ಪೇಸ್ಟನ್ನು ಏಕೆ ಬಳಕೆ ಮಾಡಲಿಕ್ಕೆ ಶಿಫಾರಸು ಮಾಡ್ತಾರೆ? ಬಿಕಾಸ್ ಬಾಯಿಯಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡೋದು, ಹಲ್ಲಿನ ಸವೆತವನ್ನು ತಡೆಗಟ್ಟೋದು. ಇನ್ನು ಜೇನು ಹುಳು ಕಡಿದಾಗ ಅಥವಾ ತುರಿಕೆ ಗಿಡದ ಚರ್ಮಕ್ಕೆ ಸೋಂಕಿದಾಗ ಉಂಟಾದ ಉರಿ ಉಪಶಮನಕ್ಕೆ ಅಡುಗೆ ಸೋಡಾ ಏಕೆ ಬಳಸ್ತೀವಿ?
ಬಿಕಾಸ್ ಅದು ಮಿಥೆನೋಯಿಕ್ ಆಮ್ಲವನ್ನು ಅಡುಗೆ ಸೋಡಾ ತಟಸ್ಥವನ್ನಗೊಳಿಸ್ತದೆ. ಜಿಪ್ಸಮ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಬಾಯಿಯ ಪಿ ಎಚ್ 5.5ಕ್ಕಿಂತ ಕಡಿಮೆ ಆದಾಗ ಏನಾಗ್ತದೆ? ಹಲ್ಲಿನ ಮೇಲಿನ ಎನಾಮಲ್ ಸವಿತದ. ಬ್ರೈನ್ ದ್ರಾವಣ ಎಂದರೇನು? ಅದು ಒಂದು ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ. ಹಾಗಾದರೆ ಪಿ ಎಚ್ ಅಂದ್ರೆ ಏನು? ದ್ರಾವಣದಲ್ಲಿನ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಾರತೆಯನ್ನು ಅಳೆಯುವ ಮಾಪನವೇ ಪಿ ಎಚ್ ಮಾನ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇನ್ನು ತಟಸ್ಥೀಕರಣ ನೋಡ್ಕೊಂಡು ಹೋಗಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟಾಗೋದೇ ತಟಸ್ಥೀಕರಣ. ಫಾರ್ ಎಕ್ಸಾಂಪಲ್ HCl ಪ್ಲಸ್ NaOH ಇಟ್ ಗಿವ್ಸ್ ಟು NaCl ಪ್ಲಸ್ H2O. ಇದು ಇಂಪಾರ್ಟೆಂಟ್ ಇತ್ತು, ಇಂಪಾರ್ಟೆಂಟ್ ಇದೆ. ಚೆಲುವೆ ಪುಡಿಯ ಉಪಯೋಗ ನೋಡ್ಕೊಡ್ರಿ. ಕಾರ್ಖಾನೆಗಳಲ್ಲಿ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತ ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು. ಅಡುಗೆ ಸೋಡಾದ ಉಪಯೋಗ ಬೇಕಿಂಗ್ ಪುಡಿ ತಯಾರಿಕೆ, ಬೆಂಕಿ ಆರಿಸುವ ಸೋಡಾ ಉಪಕರಣ, ಜಠರದಲ್ಲಿ ಆಮ್ಲನಾಶಕ. ವಾಷಿಂಗ್ ಸೋಡಾದ ಉಪಯೋಗ ಗಾಜು, ಸಾಬೂನು, ಕಾಗದ ಕಾರ್ಖಾನೆ, ನೀರಿನ ಶಾಶ್ವತ ಗಡಸುತನ ನಿವಾರಣೆ, ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅಣುಸೂತ್ರ CaSO4 ಪ್ಲಸ್ CaSO4.12H2O. ಉಪಯೋಗ ಆಟಿಕೆ ತಯಾರಿಕೆ, ಅಲಂಕಾರಿಕ ವಸ್ತು ತಯಾರಿಕೆ, ನುಣುಪಾದ ಮೇಲ್ಮೈ ನಿರ್ಮಿಸಲು, ಮೂಳೆ ಮುರಿತಕ್ಕೆ ಆಧಾರವಾಗಿ. ಆಮ್ಲ ಪ್ರತ್ಯಾಮ್ಲಗಳ ವ್ಯತ್ಯಾಸ. ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ H+ ಅಯಾನು ಬಿಡುಗಡೆ, ಪ್ರತ್ಯಾಮ್ಲ OH- ಅಯಾನು ಬಿಡುಗಡೆ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಮಾಡುತ್ತದೆ, ಬಟ್ ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿಯನ್ನಾಗಿ ಮಾಡ್ತದೆ. ಇನ್ನು ಇದು ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರ. ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಕಲ್ಕೊಂಡು ಹೋಗಿ. ಅದು ಬರಲಿಲ್ಲ ಅಂದರೆ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಆದರೂ ಫಿಕ್ಸ್ ಆಗಿ ಬರ್ತದೆ. ಕ್ಲೋರಿನ್ ಅನ್ನೋದು ನೀರಿನ ಶುದ್ಧೀಕರಣ, ಅದು PVC ಮತ್ತು CPF ತಯಾರಿಕೆ ಇರ್ತದೆ. ಹೈಡ್ರೋಜನ್ ಇಂಧನ ಕೃತಕ ಬೆಣ್ಣೆ ತಯಾರಿಕೆ, ರಸಗೊಬ್ಬರಗಳಿಗೆ ಅಮೋನಿಯಾ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಏನಪ್ಪ ಅಂದರೆ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು, ಮಾರ್ಜಕ ಮತ್ತು ಕಾಗದ ಕೈಗಾರಿಕೆ, ಕೃತಕ ನೂಲುಗಳ ತಯಾರಿಕೆ. ಇನ್ನು 4 ಮಾರ್ಕ್ಸಿಗೆ ಬಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಏನು, ಹೇಗೆ ತಯಾರಿಸ್ತಾರೆ, ಅದರ ಉಪಯೋಗಗಳನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಡ್ರಿ. ಇನ್ನು ಲೋಹಗಳು ಮತ್ತು ಅಲೋಹಗಳಲ್ಲಿ ಬಂದಾಗ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕುಟ್ಯತೆ ಅಂತಂದರೆ ತೆಳುವಾದ ಹಾಳೆಗಳನ್ನಾಗಿ ಮಾಡೋದು. ತನ್ಯತೆ ಅಂದರೆ ಅದನ್ನು ಎಳೆದಾಗ ತಂತಿಗಳನ್ನಾಗಿ ಮಾಡೋದು. ಉಷ್ಣದ ಅತ್ಯುತ್ತಮ ವಾಹಕ ಲೋಹ ಬೆಳ್ಳಿ ಮತ್ತು ತಾಮ್ರ. ಅತಿ ಹೆಚ್ಚು ತನ್ಯತೆ ಪ್ರದರ್ಶಿಸುವ ಲೋಹ ಚಿನ್ನ. ಉಷ್ಣದ ದುರ್ಬಲ ವಾಹಕಗಳು ಸೀಸ ಮತ್ತು ಪಾದರಸ. ಅತ್ಯಂತ ಕಠಿಣವಾದ, ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದು ಹೊಂದಿರುವುದು ವಜ್ರ. ಸಾಮಾನ್ಯವಾಗಿ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಬಿಡುಗಡೆಯಾಗೋದು ಹೈಡ್ರೋಜನ್ ಅನಿಲ. ಈ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಏಕೆ ಸಂರಕ್ಷಣೆ ಮಾಡ್ತಾರೆ? ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಏಕೆಂದರೆ ಇದು ಕ್ರಿಯಾಪಟು ಲೋಹ, ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಸೀಮೆ ಎಣ್ಣೆಯಲ್ಲಿ ಸಂರಕ್ಷಣೆಯನ್ನು ಮಾಡ್ತಾರೆ. ಇನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುವ 2 ಕ್ರಿಯಾಶೀಲ ಲೋಹ, ಅದೇ ಪೊಟ್ಯಾಸಿಯಂ ಮತ್ತು ಸೋಡಿಯಂ. ಅಯಾನಿಕ್ ಸಂಯುಕ್ತ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಗಳಿಗೆ ವರ್ಗಾವಣೆಯಾಗುವುದರ ಮೂಲಕ ಉಂಟು ಮಾಡುವ ಸಂಯುಕ್ತ. ಇನ್ನು ಅಯಾನಿಕ್ ಸಂಯುಕ್ತಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚು. ಏಕೆ? ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಹೊಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದೆ. ಇನ್ನು ಅದಿರುಗಳ ಪುಷ್ಟೀಕರಣ ಅಂದರೆ ಲೋಹಗಳು ಲೋಹೋದ್ಧರಣ ಮಾಡುವ ಮೊದಲು ಅದಿರಿನಲ್ಲಿರುವ ಕಲ್ಮಶಗಳನ್ನು ಬೇರ್ಪಡಿಸುತ್ತದೆ. ಗ್ಯಾಲ್ವನೀಕರಣ ಮೋಸ್ಟ್ ಇಂಪಾರ್ಟೆಂಟ್. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದೇ ಗ್ಯಾಲ್ವನೀಕರಣ. ಮಿಶ್ರಲೋಹ ಲೋಹಗಳ ಮತ್ತು ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ. ಅಮಾಲ್ಗಮ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಿಶ್ರಲೋಹಗಳ ಒಂದು ಘಟಕ ಪಾದರಸ ಆಗಿದ್ದರೆ ಅದನ್ನೇ ಅಮಾಲ್ಗಮ್ ಅಂತ ಕರೆಯುವುದು. ಇನ್ನು ಹುರುವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸ. ಹುರುವಿಕೆ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸ್ತದೆ ಮತ್ತು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋದು. ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸೋದು, ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋದು. ಥರ್ಮೈಟ್ ಕ್ರಿಯೆ ಅತಿ ಹೆಚ್ಚಿನ ತಾಪಮಾನದಲ್ಲಿ ನಡೆಯುವ ಸ್ಥಾನಪಲ್ಲಟ ಕ್ರಿಯೆ. ಇದನ್ನು ರೈಲು ಹಳಿಗಳು ಮತ್ತು ಮುರಿದ ಯಂತ್ರಗಳ ಜೋಡಣೆಯಲ್ಲಿ ಬಳಸ್ತೀವಿ. ಸಂಕ್ಷಾರಣ ತಡೆಗಟ್ಟುವ ವಿಧಾನಗಳು: ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ, ಮಿಶ್ರಲೋಹವನ್ನಾಗಿ ಮಾಡೋದು. ಇದು ಸ್ವಲ್ಪ ನೋಡ್ಕೊಂಡೋಗಿ. ಒಂದು ಸತು ಕಬ್ಬಿಣ ಮೆಗ್ನೀಷಿಯಂ ಲೋಹದ ಚೂರು ಇದೆ, ಅದನ್ನು ABCD ಪ್ರಣಾಳಿಕೆಯಲ್ಲಿ ಹಾಕಿದ್ದಾರೆ ಅಂತ ಬರ್ತದೆ. ಇದೊಂದು ಸ್ವಲ್ಪ 2 ಸಮೀಕರಣ, ಇದೊಂದು ಎಕ್ಸ್ಪ್ಲನೇಷನು, ಅದು ಇಂಪಾರ್ಟೆಂಟ್. ಇನ್ನು ಕಾರ್ಬನ್ ಪಾಠಕ್ಕೆ ಬರೋಣ. 8 ಮಾರ್ಕ್ಸಲ್ಲಿ ಸಿಗ್ತದೆ. ಕಾರ್ಬನ್ ಹೆಚ್ಚಿನ ಸಂಯುಕ್ತಗಳು ಉಂಟು ಮಾಡಲು ಕಾರಣವಾದ ಅನನ್ಯ ಗುಣ ಕೆಟನೀಕರಣ ಮತ್ತು ಟೆಟ್ರಾವೆಲೆನ್ಸಿ. ಕೆಟನೀಕರಣ ಅಂದರೆ ಏನು? ಈ ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣ. ಕ್ರಿಯಾಗುಂಪು ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುವ ಗುಂಪೇ ಕ್ರಿಯಾಗುಂಪು. ಇನ್ನು ಹೈಡ್ರೋಜನೀಕರಣ ಅಂದರೆ ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕೊಬ್ಬುಗಳನ್ನಾಗಿ ಮಾಡೋದು ಹೈಡ್ರೋಜನೀಕರಣ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ CH4. ಆದೇಶನ ಅಂದ್ರೇನು? ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟ ಮಾಡೋದು ಆದೇಶನ ಕ್ರಿಯೆ.
ಇನ್ನು ಸಹವೆಲೆನ್ಸಿ ಬಂಧ ಮತ್ತು ಸಹವೆಲೆನ್ಸಿ ಲಕ್ಷಣಗಳು. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವೇ ಸಹವೆಲೆನ್ಸಿಯ ಬಂಧ. ಇದರ ಮುಖ್ಯ ಲಕ್ಷಣಗಳು ವಿದ್ಯುತ್ನ ದುರ್ಬಲ ವಾಹಕಗಳು, ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ. ಇನ್ನು ಇದನ್ನು ನೋಡ್ಕೊಂಡೋಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ನ ವ್ಯತ್ಯಾಸ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಏಕಬಂಧ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ದಲ್ಲಿ ದ್ವಿಬಂಧ ಮತ್ತು ತ್ರಿಬಂಧ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಕಡಿಮೆ ಕ್ರಿಯಾಶೀಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಚ್ಚು ಕ್ರಿಯಾಶೀಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕೇನ್, ಅಪರ್ಯಾಪ್ತಕ್ಕೆ ಆಲ್ಕಿನ್ ಮತ್ತು ಆಲ್ಕೈನ್. ಇನ್ನು ಅನುರೂಪ ಶ್ರೇಣಿಗಳನ್ನು ನೋಡ್ಕೊಂಡೋಗಿ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟ ಮಾಡುವ ಸಂಯುಕ್ತಗಳ ಸರಣಿಗೆ ಅನುರೂಪ ಶ್ರೇಣಿ. ಉದಾಹರಣೆ CH4, C2H6, C3H8. ನೆಕ್ಸ್ಟ್ CH3OH, C2H5OH, C3H7OH. ಇನ್ನು ರಚನಾ ಸಮಾಂಗಿಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ಅನುಸೂತ್ರ ಇರ್ತದೆ, ಆದರೆ ಬೇರೆ ಬೇರೆ ರಚನೆ ಹೊಂದಿರುವ ಸಂಯುಕ್ತವೇ ರಚನಾ ಸಮಾಂಗಿಗಳು. ಫಾರ್ ಎಕ್ಸಾಂಪಲ್ ಬ್ಯೂಟೇನ್, C4H10. ಈ ಥರದನ್ನು ನೀವೇನು ಮಾಡಬೇಕಪ್ಪ ಅಂದರೆ ರಚನಾ ವಿನ್ಯಾಸವನ್ನೇ ಬಿಡಿಸ್ಬೇಕು. ಓಕೆನಾ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ, ಇದು ಮೋಸ್ಟ್ ಇಂಪಾರ್ಟೆಂಟ್, ಬಂದೇ ಬರೋ ಪ್ರಶ್ನೆ. ಸಾಬೂನಿನ ಅಣುಗಳು ಎರಡು ತುದಿಗಳನ್ನು ಹೊಂದಿವೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ಮತ್ತು ಹೈಡ್ರೋಕಾರ್ಬನ್ ತುದಿ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತವೆ. ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಮಿಸೈಲ್ಗಳು ಕೊಳೆಯನ್ನು ಕಿತ್ತು ಹಾಕ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಹೈಡ್ರೋಜನ್ನ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ, ಇನ್ನು ಮೀಥೇನ್ದು ಅದನ್ನು ಆಲ್ರೆಡಿ ಬರೆದಿದ್ದೀನಿ. ಇನ್ನು ಅಲ್ಕೀನ್, ಆಲ್ಕೇನ್, ಅಲ್ಕೈನ್ ನಡುವಿನ ವ್ಯತ್ಯಾಸ ಇದು ಬರ್ಬೋದು. ಏಕಬಂಧ, ದ್ವಿಬಂಧ, ತ್ರಿಬಂಧ. ಸಾಮಾನ್ಯ ಸೂತ್ರ CnH2n+2, CnH2n, CnH2n-2, ಮೀಥೇನ್, ಈಥೇನ್, ಈಥೇನ್. ಇದು ಸೂತ್ರಗಳಿತ್ತು. ಇನ್ನು ರಚನಾ ವಿನ್ಯಾಸಗಳು, ಇಲ್ಲಿ ನಾನು ಬೆಂಜಿನ್ ಕೊಟ್ಟಿದ್ದೀನಿ, ಸೈಕ್ಲೋಹೆಕ್ಸಿನ್ ಕೊಟ್ಟಿನಿ, ಈಥೇನ್ ಕೊಟ್ಟಿದ್ದೀನಿ, ಅದು ನೋಡ್ಕೊಂಡು ಹೋಗಿ. ಇನ್ನು ಅದೇ ಥರನಾಗಿ ಮಾರ್ಜಕ ಮತ್ತು ಸಾಬೂನಿನ ನಡುವೆ ವ್ಯತ್ಯಾಸಗಳು ಕೂಡ ನಿಮಗೆ ಕೇಳಿದರೆ ಕೇಳ್ಬೋದು. ಇಲ್ಲಾದರೆ ಸಾಬೂನು ಸ್ವಚ್ಛಗೊಳಿಸೋ ಪ್ರಕ್ರಿಯೆ ಅಂತಲೂ ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಜೀವಕ್ರಿಯೆಗಳು. ಜೀವದ ನಿರ್ವಹಣೆಯಲ್ಲಿ ಜೀವಗಳಿಗೆ ಕಂಡುಬರುವ ಮೂಲಭೂತ ಕ್ರಿಯೆ ಜೀವಕ್ರಿಯೆ ಅಂತಲೇ ಕರೆಯೋದು. ಓಕೆನಾ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ವರ್ಣಕ ಕ್ಲೋರೋಫಿಲ್ ಇದೆ. ಇನ್ನು ಕಾರ್ಬೋಹೈಡ್ರೇಟ್ನ ಜೀರ್ಣಕ್ರಿಯೆ ಪ್ರಾರಂಭಿಸುವಕ್ಕಿನ್ನುವ ಲಾಲಾರಸದ ಅಮೈಲಸ್ ಬರ್ತದೆ. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೊಬ್ಬುಗಳ ಎಮಲ್ಸೀಕರಣ. ಎಸ್. ಸ್ವಪೋಷಕಗಳು ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸ ನೋಡ್ಕೊಡ್ರಿ. ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ. ಝೈಲಮ್ ಮತ್ತು ಫ್ಲೋಯಮ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆ. ಇಲ್ಲಿ ಬರ್ತಕ್ಕಂಥದ್ದೇ ರಕ್ತದ ಘಟಕಗಳ ಒಂದು ಪ್ರಶ್ನೆ. ಓಕೆ. ಪ್ಲಾಸ್ಮಾ, ಕೆಂಪು ರಕ್ತ ಘಟಕಗಳು, ಬಿಳಿ ರಕ್ತ ಘಟಕಗಳು, ಕಿರುತಟ್ಟೆಗಳು. ಇದನ್ನು ನೋಡ್ಕೊಂಡೋಗಿ 3 ವಿಧದ ರಕ್ತನಾಳಗಳು ಮತ್ತು ಅವುಗಳ ಕಾರ್ಯ, ಇದು ಇಂಪಾರ್ಟೆಂಟ್. ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಕ್ಕಂಥ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಅದರ ಅಗತ್ಯವಾದ ಅಂಶಗಳೇನು, ಅದು ಘಟನೆ ಹೇಗೆ ನಡೀತದೆ, ಅದರ ಒಂದು ರಾಸಾಯನಿಕ ಸಮೀಕರಣ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ 5 ಅಂಕದ ಪ್ರಶ್ನೆ. ಇದನ್ನು ಸ್ವಲ್ಪ ನೀಟಾಗಿ ನೀವು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ, ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಬರ್ತದೆ. ಎಸ್. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಹೋಗೋಣ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಸೊ ಇವು ನೋಡ್ಕೊಡ್ರಿ. ದ್ವಿತೀಯ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ, ರಾಸಾಯನಿಕಾನುವರ್ತನೆ. ನಿಮಗೆ ಡೆಫಿನೇಷನ್ ಸಹಿತನೂ ಕೂಡ ಕೇಳ್ಬೋದು, ಅದು ಕೂಡ ನೋಡ್ಕೊಡ್ರಿ. ವ್ಯಕ್ತಿತ್ವದ ಹಾರ್ಮೋನು ಥೈರಾಕ್ಸಿನ್ ಅಂತ ಕರಿತೀವಿ. ಉಪ್ಪಿನಲ್ಲಿ ಅಯೋಡಿನ್ ಕೊರತೆಯಿಂದ ಬರೋ ರೋಗ ಗಳಗಂಡ. ಓಕೆನಾ. ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಕಂಡುಬರುವ ಹಾರ್ಮೋನು ಟೆಸ್ಟೋಸ್ಟಿರಾನ್. ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಇನ್ಸುಲಿನ್. ಇನ್ನು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ. ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕಿನಿನ್. ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನು ಅಬಿಸಿಕ್ ಆಮ್ಲ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು 4 ಪ್ರಕಾರದ ಸಸ್ಯ ಹಾರ್ಮೋನುಗಳನ್ನು ಬರಿಬೇಕು. ಇದು ಇಂಪಾರ್ಟೆಂಟ್. ಆಕ್ಸಿನ್ ಏನು ಮಾಡ್ತದೆ, ಕಾಂಡದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಸ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಯನ್ನು ಸಹಕರಿಸ್ತದೆ. ಸೈಟೋಕೆನಿನ್ ಕೋಶ ವಿಭಜನೆ ಮಾಡ್ತದೆ. ಒಬಿಸಿಕ್ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದೆ. ಇನ್ನು ಸ್ವಲ್ಪ ಪರಾವರ್ತಿತ ಚಾಪದ ಭಾಗಗಳ ಹೆಸರುಗಳು. ಸೊ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಗ್ರಾಹಕಗಳು, ಜ್ಞಾನವಾಹಿ ನರಗಳು, ಕ್ರಿಯಾವಾಹಿ ನರಗಳು ಏನು ಕೆಲಸ ಮಾಡ್ತದೆ ಅಂತ ಕೊಟ್ಟಿದ್ರು, ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಈ ಹಾರ್ಮೋನುಗಳ ಮೇಲೆ ಇಂಪಾರ್ಟೆಂಟ್ ಇದೆ. ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನು, ಬೆಳವಣಿಗೆ ಪ್ರಚೋದಿಸ್ತದೆ. ಥೈರಾಯ್ಡ್, ಥೈರಾಕ್ಸಿನ್ ದೇಹದ ಚಯಾಪಚಯ ಕ್ರಿಯೆ ನಿಯಂತ್ರಣ. ಮೆದೋಜಿರಕ ಇನ್ಸುಲಿನ್ ಸಕ್ಕರೆ ಮಟ್ಟ ನಿಯಂತ್ರಣ. ವೃಷಣ ಟೆಸ್ಟೋಸ್ಟಿರಾನ್ ಪುರುಷ ಸಂಬಂಧಿ ಲಕ್ಷಣ. ಅಂಡಾಶಯ ಈಸ್ಟ್ರೋಜನ್ ಹೆಣ್ಣು ಸಂತಾನೋತ್ಪತ್ತಿ ಸಂಬಂಧಿ ಲಕ್ಷಣ. ಅಡ್ರಿನಾಲಿನ್ ದೇಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತದೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಪ್ರಶ್ನೆ ಇತ್ತು, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಮಾನವನಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ವೃಷಣ, ವೀರ್ಯನಾಳ, ಪ್ರೋಸ್ಟೇಟ್ ಗ್ರಂಥಿ, ಶಿಶ್ನ, ಇದು ಇಂಪಾರ್ಟೆಂಟು, ಏನು ಕೆಲಸ ಮಾಡ್ತದೆ ಅಂತ ನೋಡ್ಕೊಡ್ರಿ. ಅದೇ ಥರ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬಂದಾಗ ಅಂಡಾಶಯ, ಅಂಡನಾಳ, ಗರ್ಭಕೋಶ, ಯೋನಿ, ಇದು ಇಂಪಾರ್ಟೆಂಟ್ ಇದೆ. ಇನ್ನು ಋತುಚಕ್ರ ಅಥವಾ ಋತುಸ್ರಾವ ಬಗ್ಗೆ ಪ್ರತಿ ಸಾರಿ ಕೇಳ್ತಾರೆ.
ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡವು ಒಂದೇ ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿ ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆ ರೂಪದಲ್ಲಿ ಯೋನಿಯಿಂದ ಹೊರಹಾಕುವ ಪ್ರಕ್ರಿಯೆ ಋತುಚಕ್ರ. ಇನ್ನು ಬ್ಯಾಕ್ಟೀರಿಯಾದಿಂದ ಬರೋ ರೋಗ ಸಿಫಿಲಿಸ್ ಮತ್ತು ಗುನೇರಿಯಾ, ವೈರಸ್ನಿಂದ ಗುಳ್ಳೆಗಳು ಮತ್ತು ಏಡ್ಸ್. ಇನ್ನು ಗರ್ಭ ನಿರೋಧಕತೆಯನ್ನು ತಡೆಯುವ ವಿಧಾನಗಳನ್ನು ಕೇಳಿದ್ದಾರೆ. ಶಿಶ್ನದ ಮೇಲೆ ಕಾಂಡೋಮ್ ಹಾಕಿಕೊಳ್ಳೋದು, ಓಕೆನಾ, ಅಥವಾ ಬಾಯಿಯ ಮೂಲಕ ಮಾತ್ರೆ ತೆಗೆದುಕೊಳ್ಳೋದು, ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಮತ್ತು ಕಾಪರ್ಟಿ ಅಳವಡಿಸಿಕೊಳ್ಳೋದು, ಶಸ್ತ್ರಕ್ರಿಯಾ ವಿಧಾನಗಳಾದ ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿ ಅಳವಡಿಸಿಕೊಳ್ಳೋದು. ಇನ್ನು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಇದು ಇಂಪಾರ್ಟೆಂಟ್ ಇದೆ. ವಿದಳನ ಅಮೀಬಾದಲ್ಲಿ ನಡೀತದ, ತುಂಡರಿಕೆ ಸ್ಪೈರೋಗೇರಿಯಾ, ಪುನರುತ್ಪಾದನೆ ಹೈಡ್ರಾಪ್ಲನೇರಿಯಾ, ಮಗ್ಗುವಿಕೆ ಹೈಡ್ರಾ ಮತ್ತು ಈಸ್ಟ್, ಕಾಯಜ ರೀತಿಯ ಸಂತಾನೋತ್ಪತ್ತಿ ಕಬ್ಬು ಗುಲಾಬಿಗಳಲ್ಲಿ, ಬೀಜಕಗಳ ಉತ್ಪಾದನೆ ರೈಜೋಪಸ್ನಲ್ಲಿ. ಇನ್ನು ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಕೇಳ್ತಾರೆ. ಅರ್ಥ ಮತ್ತು ವ್ಯತ್ಯಾಸಗಳು ಕೊಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಜರಾಯು. ನೋಡಿ, ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷ ಅಂಗಾಂಶವೇ ಜರಾಯು ಇರ್ತದೆ. ಇದರ ರಚನೆ ಹೇಗಿದೆ ಅಂದರೆ, ಈ ಜರಾಯು ತಾಯಿಯ ಗರ್ಭಕೋಶದಲ್ಲಿ ಕಂಡುಬರುವ ತಟ್ಟೆ ಆಕಾರದ ರಚನೆ. ಇದು ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲಯಗಳನ್ನು ಹೊಂದಿರ್ತದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳು ಇದ್ದಾವೆ. ಇದರ ಮುಖ್ಯ ಕೆಲಸ ಏನಪ್ಪ ಅಂತಂದರೆ, ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗುವ ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ. ಬೆಳೀತಕ್ಕಂಥ ಭ್ರೂಣ ಉತ್ಪತ್ತಿ ಮಾಡುವ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾವಣೆ ಮಾಡ್ತದೆ. ಇನ್ನು ಅನುವಂಶತೆಗೆ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಮೆಂಡೆಲ್ರವರ ಪ್ರಯೋಗದಲ್ಲಿನ ಅನುಪಾತ ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ 1:2:1, ಇದು ಇಂಪಾರ್ಟೆಂಟ್ ಇದೆ. ಇನ್ನು ನೆಕ್ಸ್ಟ್, ಮೆಂಡೆಲ್ರವರು ಬಟಾಣಿ ಸಸ್ಯವನ್ನು ಏಕೆ ಆಯ್ಕೆ ಮಾಡಿಕೊಂಡ್ರು ಅಂತ ಕೇಳಿದ್ದಾರೆ. ಸಂಕ್ಷಿಪ್ತ ಅವಧಿಯ ಜೀವನ ಚಕ್ರ, ಹೆಚ್ಚಿನ ಸಂಖ್ಯೆಯ ಬೀಜಗಳ ಉತ್ಪತ್ತಿ ಮಾಡ್ತದೆ, ಬಯಲು ಮತ್ತು ಕುಂಡಗಳಲ್ಲಿ ಬೆಳೆಸಬಹುದು, ಸ್ವಕೀಯ ಮತ್ತು ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಬಹುದು. ಮಾನವನಲ್ಲಿ ಲಿಂಗ ನಿರ್ಧಾರ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮಾನವನಲ್ಲಿ ತಂದೆಯಿಂದ ಲಿಂಗ ನಿರ್ಧರಿಸಲ್ಪಡ್ತದೆ. ಈ ಪುರುಷರು XY, ಮಹಿಳೆಯರು XX ಎಂಬ ಲಿಂಗ ವರ್ಣತಂತು ಹೊಂದಿರ್ತಾರೆ. ಈ ಮಗು ತಂದೆಯಿಂದ X ಮತ್ತು ತಾಯಿಯಿಂದ X ವರ್ಣತಂತುಗಳನ್ನು ಪಡೆದರೆ ಹೆಣ್ಣಾಗ್ತದೆ. ಮಗು ತಂದೆಯಿಂದ Y, ತಾಯಿಯಿಂದ X ಪಡೆದರೆ ಗಂಡಾಗ್ತದೆ. ಸೊ ಇದನ್ನು ನೆನಪಿನಲ್ಲಿ ಇಟ್ಕೊಳ್ರಿ. ಇಲ್ಲಿ ಚಕ್ಕರ್ ಬೋರ್ಡ್, ಏಕತಳೀಕರಣ ಮತ್ತು ದ್ವಿತಳೀಕರಣ ಪಿನೆಟ್ ಬೋರ್ಡ್ಗಳು ಬರ್ತವೆ, ಅದನ್ನು ನೋಡ್ಕೊಳ್ರಿ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನಕ್ಕೆ ಬರ್ತೀನಿ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ. ಬೇಕಾದ ತುಂಬಾ ಇವಾಗಲೇ ಲಾಂಗ್ ಆಗಿದೆ. ಎಸ್, ನೀವು ಕಲಿತಕ್ಕಂಥದ್ದು 2 ನಿಯಮಗಳು. ಒಂದನೇದು ಬೆಳಕಿನ ಪ್ರತಿಫಲನದ ನಿಯಮ, ಬೆಳಕಿನ ವಕ್ರೀಭವನದ ನಿಯಮ. ಓಕೆನಾ, ಇಲ್ಲಿ 2 ಇದ್ದಾವೆ. ಸೊ ಆಲ್ರೆಡಿ 2 ಕೊಟ್ಟಿದ್ದೀನಿ. ಒಂದಂತೂ ಗ್ಯಾರಂಟಿಯಾಗಿ ನಿಮಗೆ ಬಂದೇ ಬರ್ತಕ್ಕಂಥದ್ದು, ಬೆಳಕಿನ ಪ್ರತಿಫಲನದ ನಿಯಮ, ಬೆಳಕಿನ ವಕ್ರೀಭವನದ ನಿಯಮ. ಸೊ ಲೆಕ್ಕಗಳಿದ್ದಾವೆ ನೋಡಿ, ಯಾವ ಥರನಾಗಿ ಬೆಳಕು ಪಾಠದಲ್ಲಿ ಲೆಕ್ಕ ಬರ್ತವೆ ಅಂತಕ್ಕದ್ದನ್ನು ಅದನ್ನು ನೋಡ್ಕೊಡ್ರಿ. ಕಾರಣಗಳನ್ನು ಕೂಡ ಕೊಟ್ಟಿದ್ದೀವಿ, ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಇತ್ತು.